Hello students, in my previous video class we have discussed about the valence bond theory and its application. It is very important for theory exam. Okay, in this video I am going to explain a very small and interesting concept, that is magnetic properties of coordination compounds. In VBT also we have discussed about the paramagnetic and diamagnetic character of a particular complexes. Okay, so to calculate the magnetic behavior, to calculate the magnetic momentum, we have a formula. Okay, we know that mu is equal to square root of n into n plus 2 to calculate the magnetic momentum of a particular ion. Okay, so for example, for d block elements, we know that d block elements shows both paramagnetic and diamagnetic nature, d block metals. Okay, in that, for example, Fe3 plus, okay, cobalt 3 plus, and chromium 3 plus, manganese 3 plus, okay, or 2 plus, Fe2 plus, ಯಾವ್ದಾದ್ರು ತಗೋಬಹುದು ionsಗಳನ್ನ. So we can easily calculate the magnetic momentum of these free ions using this formula. N means what? N means number of unpaired electrons. Number of unpaired electrons present in these free ions. When these ions present in coordination compounds, for example MnCN6, okay, 3 minus, and also cobalt F6, 3 minus, okay, the magnetic momentum of these ions is quite different from this ion. It is a free ion. These are all free ions, but the ion present in this coordination compound shows different magnetic behavior when compared to this free ion. Why it happens? What is the reason? ಅರ್ಥ ಆಯ್ತಾ ಏನಂತ? ಕಾಂಪ್ಲೆಕ್ಸಲ್ಲಿ ಅಯಾನ್ಸ್ಗಳು ಪ್ರೆಸೆಂಟ್ ಇರುತ್ತಲ್ಲ, ಇದ್ರ ಮ್ಯಾಗ್ನೆಟಿಕ್ ಬಿಹೇವಿಯರು ಅದೇ ಫ್ರೀ ಅಯೋನಿಕ್ ಸ್ಟೇಟಲ್ಲಿರೋ ಮ್ಯಾಗ್ನೆಟಿಕ್ ಬಿಹೇವಿಯರು ಡಿಫ್ರೆಂಟ್ ಇರುತ್ತೆ. ಓಕೆ, ದ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆಫ್ ಅ ಫ್ರೀ ಅಯಾನ್ ಇಸ್ ಡಿಫ್ರೆಂಟ್ ವೆನ್ ಇಟ್ಸ್ ಪ್ರೆಸೆಂಟ್ ಇನ್ ಕೋಆರ್ಡಿನೇಷನ್ ಎಂಟಿಟಿ. ಕೋಆರ್ಡಿನೇಷನ್ ಎಂಟಿಟಿಲಿರುವಾಗ ಇದರ ಮ್ಯಾಗ್ನೆಟಿಕ್ ಬಿಹೇವಿಯರ್ ಡಿಫ್ರೆಂಟ್ ಇರುತ್ತೆ ಫ್ರೀ ಅಯಾನ್ ಸ್ಟೇಟಲ್ಲಿರೋ ಕೂಡ. ಸೊ ವಾಟ್ ಇಸ್ ದ ರೀಸನ್? ಏನಕ್ಕೆ? ಅದನ್ನು ನಾವೀಗ ಈ ಒಂದು ಕಾನ್ಸೆಪ್ಟಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಏನಕ್ಕೆ ವೈ ಇಟ್ ಶೋಸ್ ಡಿಫ್ರೆಂಟ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ವೆನ್ ಪ್ರೆಸೆಂಟ್ ಇನ್ ಕೋಆರ್ಡಿನೇಷನ್ ಎಂಟಿಟೀಸ್, ಅದನ್ನ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಸೊ ಹಾಗಾದರೆ ಐ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಏನು ಎಕ್ಸಾಂಪಲ್ಸ್ ಹಾಗಾದರೆ? ಫಾರ್ ಎಕ್ಸಾಂಪಲ್ D1 ಕಾನ್ಫಿಗರೇಷನ್ ಅಯಾನ್ಸ್. ಓಕೆ, D1 ಕಾನ್ಫಿಗರೇಷನ್ ಅಯಾನ್ಸ್ ಅಂತಂದರೆ ಡಿ ಆರ್ಬಿಟಲ್ಸಲ್ಲಿ ಒಂದು ಎಲೆಕ್ಟ್ರಾನ್ಸ್ ಇರುವಂಥ ಅಯಾನ್ಸ್ಗಳನ್ನ ತೊಗೊಳ್ಳೋಣ. ಡಿ ಬ್ಲಾಕ್ ಎಲಿಮೆಂಟ್ಸ್, ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ನ ತೊಗೋತಾ ಇದೆ. ಫಾರ್ ಎಕ್ಸಾಂಪಲ್ ಟೈಟಾನಿಯಂ 3+. ಓಕೆ, ಟೈಟಾನಿಯಂ 3+ ಹ್ಯಾಸ್ D1 ಕಾನ್ಫಿಗರೇಷನ್. ಹಾಗಾದ್ರೆ ಡಿ ಆರ್ಬಿಟಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಡಿ ಆರ್ಬಿಟಲಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ಟೈಟಾನಿಯಂ 3+ ಅಂತಂದರೆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್, ಸೊ ಒಂದು ಎಲೆಕ್ಟ್ರಾನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ ಇರುತ್ತೆ. ಇಟ್ ಮೀನ್ಸ್ D1 ಕಾನ್ಫಿಗರೇಷನ್. ಆ್ಯಂಡ್ ಆಲ್ಸೋ ಒಂದು 4s ಆರ್ಬಿಟಲ್ ಆ್ಯಂಡ್ ಆಲ್ಸೋ ಒಂದು 4p ಆರ್ಬಿಟಲ್, ಹಾಗೆ 4d ಆರ್ಬಿಟಲ್ ಕೂಡ ಇರುತ್ತೆ. ಇಟ್ ಈಸ್ 3d ಆ್ಯಂಡ್ ಇಟ್ ಈಸ್ 4s ಆ್ಯಂಡ್ ಇಟ್ ಈಸ್ 4p. ಓಕೆ, ಸೊ ಆ್ಯಂಡ್ ಆಲ್ಸೋ ಫಾರ್ D2 ಕಾನ್ಫಿಗರೇಷನ್, D2 ಕಾನ್ಫಿಗರೇಷನ್ ಒಂದು ಎಕ್ಸಾಂಪಲ್ ತಗೋಬೋದು, ದಟ್ ಈಸ್ ವೆನಿಡಿಯಮ್ 3+. ಸೊ ವೆನಿಡಿಯಮ್ 3+ಗೆ ಇಟ್ ಕಂಟೈನ್ಸ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ವೆನಿಡಿಯಮ್ 3+ ಐನಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಓಕೆ, 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ 4s ಆ್ಯಂಡ್ 4p ಆರ್ಬಿಟಲ್ಸ್ನ ಹಾಗೆ ಬರೆಯೋಣ. ಆ್ಯಂಡ್ ಅನದರ್ ಎಕ್ಸಾಂಪಲ್ D3 ಅಯಾನ್. D3 ಕಾನ್ಫಿಗರೇಷನ್ನು ಒಂದು ಕ್ರೋಮಿಯಂ 3+ ಅಯಾನ್ನ ತೊಗೋತೀನಿ. ಓಕೆ, ಕ್ರೋಮಿಯಂ 3+ ಅಯಾನಲ್ಲಿ ಓಕೆ 3 ಎಲೆಕ್ಟ್ರಾನ್ಸು ಉಳಿಯುತ್ತೆ. 3 ಎಲೆಕ್ಟ್ರಾನ್ಸ್ ಉಳಿಯುತ್ತೆ. ನೀವು ಕಾನ್ಫಿಗರೇಷನ್ಗೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್, ಈ ಒಂದು ಅಯಾನ್ಸ್ಗಳಿಗೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ನ ಬರೆದು ನೋಡಿ ಗೊತ್ತಾಗುತ್ತೆ. ಟೈಟಾನಿಯಂ ಓಕೆ 22 ಎಲೆಕ್ಟ್ರಾನ್ ಕಾನ್ಫಿಗರೇಷನ್, 22 ಅಲ್ಲಿ 3 ಎಲೆಕ್ಟ್ರಾನ್ಸ್ ರಿಮೂವ್ ಆಗಿದೆ. ಸೊ ನೀವು ಉಳಿದಿದ್ದಷ್ಟು 1 ಎಲೆಕ್ಟ್ರಾನ್. ಆರ್ಗಾನ್ 3d4 ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ 3 ಎಲೆಕ್ಟ್ರಾನ್ಸ್ ರಿಮೂವ್ ಆಗಿದೆ, ಒಂದು ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಉಳಿದಿದೆ ಅಂತ ಹೇಳ್ಬೋದು. ಸೇಮ್ ಅದೇ ರೀತಿ ವೆನಿಡಿಯಮ್ 3+ ಆ್ಯಂಡ್ ಕ್ರೋಮಿಯಂ 3+. ಓಕೆ, ಸೊ ಹಾಗಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಹಾಗಾದರೆ ಇದೆಲ್ಲ ಕೂಡ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ D2sp3 hybridization. D2sp3 hybridization. ಸೊ 2 ಡಿ ಆರ್ಬಿಟಲ್, 1 ಎಸ್ ಆರ್ಬಿಟಲ್ ಆ್ಯಂಡ್ 3 ಪಿ ಆರ್ಬಿಟಲ್ಸ್ನ ಯೂಸ್ ಮಾಡಿಕೊಂಡು D2sp3 hybridization ಬರುತ್ತೆ. ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್. ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ ಇದನ್ನು. ಓಕೆ, ನಾನು ಈ ಕಾನ್ಸೆಪ್ಟ್ನ ಆಕ್ಟಾಹೈಡ್ರಲ್ ಅನ್ನೋ ಒಂದು ಹೈಬ್ರಿಡೇಷನ್, ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ಗಳಿಗೆ ಇದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಹಾಗಾದರೆ D2sp3 ಹೈಬ್ರಿಡೇಷನ್ ಆಗಬೇಕು ಅಂದರೆ ವಿ ನೀಡ್ 2 ಡಿ ಆರ್ಬಿಟಲ್ಸ್ ಆ್ಯಂಡ್ 1 ಎಸ್ ಆರ್ಬಿಟಲ್ ಆ್ಯಂಡ್ 3 ಪಿ ಆರ್ಬಿಟಲ್ಸ್. ಸೊ ಇಲ್ಲಿ ತನಕ ದೇರ್ ಇಸ್ ನೋ ಪ್ರಾಬ್ಲಮ್. ದ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆಫ್ ದೀಸ್ ಅಯಾನ್ಸ್ ಇನ್ ಫ್ರೀ ಸ್ಟೇಟ್ ಆಲ್ಸೋ, ಇನ್ ಕೋಆರ್ಡಿನೇಷನ್ ಎಂಟಿಟಿ ಆಲ್ಸೋ ಇಟ್ ಇಸ್ ಸಿಮಿಲರ್. ಫ್ರೀ ಸ್ಟೇಟಲ್ಲಿ ಇದ್ದಾಗಲೂ ಅಷ್ಟೇ, ಕೋಆರ್ಡಿನೇಷನ್ ಎಂಟಿಟಿಲಿ ಇದ್ದಾಗಲೂ ಕೂಡ ಮ್ಯಾಗ್ನೆಟಿಕ್ ಬಿಹೇವಿಯರ್ ಈ ಅಯಾನ್ಸ್ಗಳದ್ದು ಸೇಮ್ ಇರುತ್ತೆ. ಓಕೆ, ಸಿಮಿಲರ್ ಇರುತ್ತೆ ಅಪ್ ಟು
D3 configuration. Up to D3 configuration similar ಇರುತ್ತೆ, there is no problem with it. Okay, but in case of D4, D5 and D6 configuration, okay, D4, D5, D6 configuration ಅಲ್ಲಿ the problem arises, the complication do arises. So ಏನಕ್ಕೆ, what is the reason? So up to D3 configuration ತನಕ the magnetic momentum of the free ions and the magnetic moment of ion presenting coordination compound, it is similar. Okay, ಎರಡು ಕೂಡ ಸೇಮ್ ಇರುತ್ತೆ. But after D3 configuration, that means for D4, D5, D6 configuration ನಲ್ಲಿ ಬಂದಾಗ ions, free ions ಮತ್ತು coordination unit ಇರೋ ions configuration, magnetic momentum ಡಿಫ್ರೆಂಟ್ ಇರುತ್ತೆ. ಏನಕ್ಕೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇದೇ ರೀತಿ ಈಗ D4, D5, D6ಗೆ ಒಂದು ಕಾಂಪ್ಲೆಕ್ಸ್ ಬರೋಣ. D4, ಓಕೆ, D4 ಕಾನ್ಫಿಗರೇಷನ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ರೋಮಿಯಮ್ ಆದಮೇಲೆ ಫಾರ್ ಎಕ್ಸಾಂಪಲ್ ಮ್ಯಾಂಗನೀಸ್, ಓಕೆ, ಮ್ಯಾಂಗನೀಸ್ 3+ ಆರ್ ಕ್ರೋಮಿಯಮ್ 2+, ಎರಡೂ ಎಕ್ಸಾಂಪಲ್ ತೊಗೋಬೋದು. ಸೊ ಅದಕ್ಕೆ ಕಾನ್ಫಿಗರೇಷನ್ ಏನಿರುತ್ತೆ, ಕಾನ್ಫಿಗರೇಷನ್ ನೋಡಿ. ಸೊ ಡಿ ಆರ್ಬಿಟಲಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ರೋಮಿಯಮ್ 3+ ಅಂದರೆ 3 ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀವಿ, 3 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಸೊ 3 ಎಲೆಕ್ಟ್ರಾನ್ ಬರೀತೀವಿ. ಬಟ್ ಕ್ರೋಮಿಯಮ್ 2+ ಅಂತ ಅಂದಾಗ 2 ಎಲೆಕ್ಟ್ರಾನ್ ಮಾತ್ರ ರಿಮೂವ್ ಮಾಡ್ತೀವಿ, 4 ಎಲೆಕ್ಟ್ರಾನ್ಸ್ ಉಳಿಯುತ್ತೆ. ಅದೇ ರೀತಿ ಮ್ಯಾಂಗನೀಸ್ 3+ ಕೂಡ, ಮ್ಯಾಂಗನೀಸ್ 3+ಗೂ ಇದೇ ಕಾನ್ಫಿಗರೇಷನ್ ಬರುತ್ತೆ. ಸೊ ಆ್ಯಂಡ್ ಆಲ್ಸೋ 4s ಆ್ಯಂಡ್ 4p ಆರ್ಬಿಟಲ್ಸ್ನ ಅದೇ ರೀತಿ ಬರೆಯೋಣ. ಸೊ ಈಗ D2sp3 ಹೈಬ್ರಿಡೇಷನ್ ಬರಬೇಕು ಅಂತಂದರೆ ವಿ ನೀಡ್ ಒನ್ ಮೋರ್ ಡಿ ಆರ್ಬಿಟಲ್, ಒನ್ ಮೋರ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಹೈಬ್ರಿಡೇಷನ್ ಆಗಬೇಕು ಅಂದರೆ ವಿ ನೀಡ್ ವೇಕೆಂಟ್ ಡಿ ಆರ್ಬಿಟಲ್ಸ್, ರೈಟ್? ವೇಕೆಂಟ್ ಡಿ ಆರ್ಬಿಟಲ್ಸ್ ಬೇಕು. ಫಾರ್ D2sp3 ಹೈಬ್ರಿಡೇಷನ್ ವಿ ನೀಡ್ ಒನ್ ಮೋರ್ ಡಿ ಆರ್ಬಿಟಲ್. ಇಲ್ಲಿ ಒಂದೇ ಒಂದು ವೇಕೆಂಟ್ ಇದೆ, ಇನ್ನೂ ಒಂದು ವೇಕೆಂಟ್ ಬೇಕು. ಹಾಗಿದ್ದಾಗ ಏನಾಗುತ್ತೆ, ಜಸ್ಟ್ ಒಂದು ಎಲೆಕ್ಟ್ರಾನ್ನ ಶಿಫ್ಟ್ ಮಾಡೋಣ. ಓಕೆ, ಒಂದು ಎಲೆಕ್ಟ್ರಾನ್ನ ಶಿಫ್ಟ್ ಮಾಡಿದ್ರೆ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆದರೆ ದೆನ್ ವಿ ಗೆಟ್ 2D ವೇಕೆಂಟ್ ಡಿ ಆರ್ಬಿಟಲ್ಸ್. ಸೊ ಆಗ ನಮಗೆ ವಿ ಗೆಟ್ D2sp3 ಹೈಬ್ರಿಡೇಷನ್. ಸೊ ಹೇಗೆ ಜಂಪ್ ಆಗುತ್ತೆ ಸರ್, ಯಾವ ರೀತಿ ಜಂಪ್ ಆಗುತ್ತೆ, ಈ ರೀತಿ ಹೇಗೆ ಶಿಫ್ಟ್ ಆಗಿಬಿಡ್ತು ಅಂದರೆ ಬಿಕಾಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್ ಯಾವ ಟೈಪ್ ಆಫ್ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ ಆ ಒಂದು ಬೇಸಿಸ್ ಮೇಲೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ, ಎಲೆಕ್ಟ್ರಾನ್ ಪೇರ್ ಆಗುತ್ತೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಹುಂಡ್ಸ್ ರೂಲ್. ಓಕೆ, ಸೊ ಎಲೆಕ್ಟ್ರಾನ್ ಪೇರ್ ಆಗಿದೆ. ಓಕೆ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಲಿಗ್ಯಾಂಡ್ ಅಂತ ಹೇಳ್ಕೊಳ್ಳೋಣ. ಟೈಪ್ ಆಫ್ ಲಿಗ್ಯಾಂಡ್ ಅನ್ನು ಎಕ್ಸ್ಪ್ಲೇನ್ ಮಾಡೋಣ ಲೇಟರ್ ಈಗ ಅದನ್ನು. ಸೊ ಈ ರೀತಿ ಬಂದಾಗ ಈ ಅಯಾನ್ಸ್ಗಳು ನೋಡಿ ಈ ರೀತಿ ಹೇಳ್ಬೋದು. ಸೊ ಹಾಗಿದ್ದಾಗ D4 ಕಾನ್ಫಿಗರೇಷನ್ಗೆ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಒಂದು D4 ಕಾನ್ಫಿಗರೇಷನ್ ಇದೆ ಅಂತ ಹೇಳ್ಬೋದು. ಸೇಮ್ ಆ್ಯಸ್ ದ್ಯಾಟ್ ಫಾರ್ D5 ಕಾನ್ಫಿಗರೇಷನ್ Mn2+, ಎಕ್ಸಾಂಪಲ್ ಕೊಡ್ತೀವಿ, ಮ್ಯಾಂಗನೀಸ್ 2+ ಅಯಾನ್ ಆರ್ Fe3+ ಅಯಾನ್ ಇದ್ದಾಗ ಸೊ ವಾಟ್ ವಿಲ್ ಬಿ ದ ಕಾನ್ಫಿಗರೇಷನ್. ಸೊ ಈ ರೀತಿ ಇದ್ದಾಗ D5 ಅಂತ ಏನಿಗೆ ಹೇಳ್ತೀವಿ, 5 ಎಲ್ಲ ವೇಲೆನ್ಸ್ ಎಲೆಕ್ಟ್ರಾನ್, 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ನಾರ್ಮಲ್ ಗ್ರೌಂಡ್ ಸ್ಟೇಟಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್. ಸೊ ಏನಾಗುತ್ತೆ ಈಗ ವಿ ನೀಡ್ 2 ವೇಕೆಂಟ್ ಡಿ ಆರ್ಬಿಟಲ್ಸ್, 2 ವೇಕೆಂಟ್ ಡಿ ಆರ್ಬಿಟಲ್ಸ್ ಬೇಕು. ಹಾಗಾಗಿ 2 ಎಲೆಕ್ಟ್ರಾನ್ಸ್ನ ಜಂಪ್ ಮಾಡೋಣ. ಸೊ ಇಲ್ಲೊಂದು ಎಲೆಕ್ಟ್ರಾನ್ ಬರುತ್ತೆ, ಆಗ ನಮಗೆ 2 ಡಿ ಆರ್ಬಿಟಲ್ಸ್ ಸಿಗುತ್ತೆ. ಸೊ ಸೇಮ್ ಅದೇ ರೀತಿ 4s ಆ್ಯಂಡ್ 4p ಆರ್ಬಿಟಲ್ಸ್ ಪ್ರೆಸೆಂಟ್ ಇರುತ್ತೆ ಅಂದ್ಕೊಳ್ಳೋಣ. ಓಕೆ, 4s ಆ್ಯಂಡ್ 4p. ಸೊ ಆಗ D2sp3 ಹೈಬ್ರಿಡೇಷನ್ ಸಿಕ್ತು. ಹಾಗಾದರೆ ಇಲ್ಲಿರೋ ಎಲೆಕ್ಟ್ರಾನ್ಸ್ ಎಷ್ಟು, 1 ಎಲೆಕ್ಟ್ರಾನ್ ಇದೆ, 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾದರೆ D4, D5ಗೆ ನೀವು ನೋಡಿದ್ರೆ ಸೊ ಈ ರೀತಿ 2 ಎಲೆಕ್ಟ್ರಾನ್ಸ್ ಇದೆ ಆ್ಯಂಡ್ 1 ಎಲೆಕ್ಟ್ರಾನ್ ಇದೆ. ಇನ್ ಕೇಸ್ ಆಫ್ D6 ಬಂದಾಗ, ಓಕೆ, D6ಅಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ Fe2+ ಆ್ಯಂಡ್ ಕೋಬಾಲ್ಟ್ 3+ ಅಯಾನ್ಸ್ಗೆ ಬಂದಾಗ ಸೊ ಆಗ ನಮಗೆ ಇಲ್ಲಿ ಯಾವ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳಿಯೋಲ್ಲ. ಸೊ ಇಲ್ಲಿ ಎಲ್ಲ ಕೂಡ ಪೇರಪ್ ಆಗುತ್ತೆ. ಆಗ 0 ಎಲೆಕ್ಟ್ರಾನ್ಸ್, 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, D6 ಕಾನ್ಫಿಗರೇಷನಲ್ಲಿ 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿ ಇದ್ದಾಗ ನೋಡಿ D4ಅಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳಿಯುತ್ತೆ, D5ಅಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿಯುತ್ತೆ, D6ಅಲ್ಲಿ 0 ಎಲೆಕ್ಟ್ರಾನ್ಸ್. ಹಾಗಾದರೆ ಮ್ಯಾಗ್ನೆಟಿಕ್ ಬಿಹೇವಿಯರ್ ಇಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ದೀಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಈ ರೀತಿ ಗೊತ್ತಾಯಿತು ನಿಮಗೆ D4, D5, D6 ಕಾನ್ಫಿಗರೇಷನಲ್ಲಿ ಏನಕ್ಕೆ ಈ ರೀತಿ ರೈಸ್ ಆಗ್ತಾ ಇದೆ ಅಂತ. ಓಕೆ, ಸೊ ಈಗ ನಾವು ಡಿಸ್ಕಸ್ ಮಾಡೋಣ, ಈಗ ಈ ರೀತಿ ಏನು ಕಾಂಪ್ಲಿಕೇಶನ್ ಬಂತು ಈಗ. ಸೊ ಈಗ ಯಾಕೆ ಇದು ಪೇರಪ್ ಆಯಿತು, ಇನ್ಫ್ಲುಯೆನ್ಸ್ ಆಫ್ ಲಿಗ್ಯಾಂಡ್ ಅಂತ ಹೇಳಿದ್ವಿ, ಯಾಕೆ ಈ ರೀತಿ ಪೇರಪ್ ಆಯಿತು. ಸೊ VBT ಥಿಯರಿ ಗಿವ್ಸ್ ಎ ಕ್ಲಿಯರ್ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ಗೆ ಈಗ VBT ಥಿಯರಿ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಆಗ ಈಗ ನಾನು ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾವು ಹಾಗಾದರೆ VBT ಥಿಯರಿ ಹೇಗೆ ಎಕ್ಸ್ಪ್ಲನೇಷನ್ ಕೊಡ್ತು ಹಾಗಾದರೆ ಡಿಸ್ಕಸ್ ಮಾಡೋಣ. ನೋಡಿ, ಈಗ Mnನಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಅದೇ ರೀತಿ D5 ಕಾನ್ಫಿಗರೇಷನಲ್ಲಿ ಓನ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಬಟ್ D6ಅಲ್ಲಿ 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಪೇರಪ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಈ ರೀತಿ ಇದ್ದಾಗ ಯಾಕೆ VBT ಥಿಯರಿ ಏನು ಎಕ್ಸ್ಪ್ಲನೇಷನ್ ಕೊಡ್ತು. ಫಾರ್ ಎಕ್ಸಾಂಪಲ್ MnCN6 3-, ಓಕೆ, ದಿಸ್ ಇಸ್ ಒನ್ ಕಾಂಪ್ಲೆಕ್ಸ್. ಓಕೆ, ಆ್ಯಂಡ್ ಕೋಬಾಲ್ಟ್ F6 3- ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಒನ್ ಕಾಂಪ್ಲೆಕ್ಸ್. ದಿಸ್ ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್ ಆ್ಯಂಡ್ ದಿಸ್ ಇಸ್ ಅ ವೀಕ್ ಲಿಗ್ಯಾಂಡ್. ಓಕೆ, ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ, ಇಲ್ಲಿ ವೀಕ್ ಲಿಗ್ಯಾಂಡ್ ಇದೆ. ಹಾಗಿದ್ದಾಗ VBT ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತು. ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಡ್ತು,
it gives explanation in terms of inner orbital and outer orbital complex. Okay, this is the major achievement of VBT theory. It gives clear explanation about this type of complexes due to the usage of inner orbital and outer orbital, okay, for hybridization. So what is inner orbital andre, if the complex, if for hybridization, if a ligand uses inner orbital, okay, if a central metal atom uses inner orbitals, inner d orbitals, that means 3d orbital, it gives D2sp3 hybridization. For example, this one, cyanide is a strong ligand, okay, under the influence of strong ligand pairings takes place, okay, pairing ಆಗುತ್ತೆ, pairing ಆಯಿತು ಅಂದರೆ 2 ವೇಕೆಂಟ್ ಡಿ ಆರ್ಬಿಟಲ್ ಸಿಗುತ್ತೆ, ಓಕೆ. ಸೇಮ್ ಇನ್ ದ ಕೇಸ್ ನೋಡಿ, Mn3 ಪ್ಲೇಸಲ್ಲಿ ಒಂದು ಪೇರಿಂಗ್ ಆಯಿತು, ಆಗ 2 ಡಿ ಆರ್ಬಿಟಲ್ಸು ನಮಗೆ ವೇಕೆಂಟ್ ಆಯಿತು, ಓಕೆ, 2 ಡಿ ಆರ್ಬಿಟಲ್ಸು ವೇಕೆಂಟ್ ಆಗಿದೆ, ಹೆನ್ಸ್ ವಿ ಗೆಟ್ D2sp3 ಹೈಬ್ರಿಡೇಷನ್, ಓಕೆ. ಸೊ ಹಾಗಾದರೆ D2sp3 ಹೈಬ್ರಿಡೇಷನ್ ಸಿಗುತ್ತೆ. ದಿಸ್ ಇಸ್ ಇನ್ನರ್ ಆರ್ಬಿಟಲ್, ಇನ್ನರ್ 3D ಆರ್ಬಿಟಲ್ಸ್ನ ಯೂಸ್ ಮಾಡ್ಕೋತಿದೆ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್, ಇಟ್ ಹ್ಯಾಪನ್ಸ್, ಓಕೆ. ಇನ್ ದಿಸ್ ಕಾಂಪ್ಲೆಕ್ಸ್ ಏನಾಗಿದೆ, ಇಟ್ ಇಸ್ ಅ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಇದ್ದಾಗ ಪೇರಿಂಗ್ ಡಸಂಟ್ ಟೇಕ್ಸ್ ಪ್ಲೇಸ್. ಪೇರಿಂಗ್ ಆಗಲ್ಲ ಅಂದಾಗ ಇಟ್ ಯೂಸಸ್ 4D ಆರ್ಬಿಟಲ್, ಔಟರ್ 4D ಆರ್ಬಿಟಲ್, ಆ್ಯಂಡ್ ಹೆನ್ಸ್ ದ ಹೈಬ್ರಿಡೇಷನ್ ವಿಲ್ ಬಿ sp3d2. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಏನಕ್ಕೆ ಯಾವ ರೀತಿ ಇದಕ್ಕೆ ಅರೈಸ್ ಆಗುತ್ತೆ? ಈ ರೀತಿ ಒಂದು 2 ಅನ್ಪೇರ್ ಎಲೆಕ್ಟ್ರಾನ್ಸ್ ಇತ್ತು, 1 ಅನ್ಪೇರ್ ಎಲೆಕ್ಟ್ರಾನ್ಸ್ ಇತ್ತು, 0 ಅನ್ಪೇರ್ ಎಲೆಕ್ಟ್ರಾನ್ಸ್ ಆಯಿತು ಒಂದು ಕಾಂಪ್ಲೆಕ್ಸಲ್ಲಿ. ಏನಕ್ಕೆ, ಸೊ ಆಗ VBT ಒಂದು ಮೇಜರ್ ಅಸಂಪ್ಷನ್ನ ಕೊಡುತ್ತೆ, ಏನಂದರೆ ಇನ್ನರ್ ಆರ್ಬಿಟಲ್ ಆ್ಯಂಡ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಂತ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ಸಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದ್ದಾಗ, ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಕಾಂಪ್ಲೆಕ್ಸ್ ಆ್ಯಂಡ್ ಆಲ್ಸೋ ಕೋಬಾಲ್ಟ್ NH3, ಓಕೆ, 6 3+, ದಿಸ್ ಇಸ್ ಆಲ್ಸೋ ಅದನ್ನ ಎಕ್ಸಾಂಪಲ್. ಅಮೈನ್ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್, ಓಕೆ, ಆ ಲಿಗ್ಯಾಂಡ್ ಇದ್ದಾಗ ಸೊ ಎಲ್ಲ ಎಲೆಕ್ಟ್ರಾನ್ಸ್ ಪೇರ್ ಆಗುತ್ತೆ, ಆಗ D2 ಆರ್ಬಿಟಲ್, ಸೊ ಇನ್ನರ್ ಡಿ ಆರ್ಬಿಟಲ್ ಯೂಸ್ ಆಗುತ್ತೆ. ಸೊ ಸೇಮ್ ಅದೇ ರೀತಿ ಇದಕ್ಕೂ ಕೂಡ, ಓಕೆ, ಫಾರ್ ಎಕ್ಸಾಂಪಲ್ ಮ್ಯಾಂಗನೀಸ್, ಓಕೆ, Cl6 3- ಅಂತ ತೊಗೊಳ್ಳಿ, ಓಕೆ. ಸೊ ಇದು ವೀಕ್ ಲಿಗ್ಯಾಂಡ್ ಆಗುತ್ತೆ. ವೀಕ್ ಲಿಗ್ಯಾಂಡ್ ಆದಾಗ ಇಟ್ ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಯಾಕಂದರೆ ವೀಕ್ ಲಿಗ್ಯಾಂಡ್ ಇದ್ದಾಗ ಪೇರಿಂಗ್ ಆಗಲ್ಲ. ಪೇರಿಂಗ್ ಆಗಲ್ಲ ಅಂದರೆ ಇಟ್ ಯೂಸಸ್ ಔಟರ್ 4D ಆರ್ಬಿಟಲ್ ಫಾರ್ ಅ ಹೈಬ್ರಿಡೇಷನ್, ಆಗ sp3d2 ಆರ್ಬಿಟ್ ಹೈಬ್ರಿಡೇಷನ್ ಬರ್ತದೆ. ಸೊ ಈಗ ಗೊತ್ತಾಯಿತು ಏನಕ್ಕೆ ಫ್ರೀ ಅಯಾನ್ಸಲ್ಲಿ ಮ್ಯಾಗ್ನೆಟಿಕ್ ಬಿಹೇವಿಯರ್ ಚೇಂಜ್ ಇರುತ್ತೆ. ಸೊ ಇದೇ Mn3+ ಅಯಾನು ಫ್ರೀ ಅಯಾನಿಕ್ ಸ್ಟೇಟಲ್ಲಿ ಮ್ಯಾಗ್ನೆಟಿಕ್ ಬಿಹೇವಿಯರ್ ಡಿಫ್ರೆಂಟ್ ಇರುತ್ತೆ ಯಾವಾಗ ಈ ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಇನ್ವಾಲ್ವ್ ಆದಾಗ. ಯಾಕೆಂದರೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ದೀಸ್ ಟೈಪ್ ಆಫ್ ಲಿಗ್ಯಾಂಡ್ಸ್. ಹಾಗಾದರೆ ಇನ್ನರ್ ಆರ್ಬಿಟಲ್ ಯೂಸ್ ಮಾಡಿದ್ರೆ ಅದನ್ನು ನಾವು ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಔಟರ್ ಆರ್ಬಿಟಲ್ ಯೂಸ್ ಮಾಡ್ಕೊಂಡು ಇಟ್ ಇಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಯಾಕೆ ಹೈ ಸ್ಪಿನ್, ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತಂದರೆ ಇನ್ನರ್ ಆರ್ಬಿಟಲ್ ಯೂಸ್ ಮಾಡಿದಾಗ ಎಲ್ಲ ಎಲೆಕ್ಟ್ರಾನ್ಸು ಪೇರಪ್ ಆಗಿರುತ್ತೆ. ಓಕೆ, ನೋಡಿ ಇಲ್ಲಿ ಎಲ್ಲ ಎಲೆಕ್ಟ್ರಾನ್ಸು ಪೇರಪ್ ಆಗುತ್ತೆ. ಪೇರಪ್ ಆದಾಗ ನೋಡಿ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ 1 ಎಲೆಕ್ಟ್ರಾನ್ಸ್ ಇದೆ. ಅನ್ಪೇರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದರೂ ಇದರಲ್ಲಿದೆ, ಹಾಗಾಗಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಇದಕ್ಕೆ ಜಾಸ್ತಿ ಬರುತ್ತೆ. ಸೊ ಪೇರಿಂಗ್ ಆದಾಗ ನಾವು ಅದನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಪೇರ್ ಆಗಿದೆ ಅಂದ್ಕೊಳ್ಳಿ, ಎಲ್ಲ ಪೇರ್ ಆಗಿದೆ ಅಂದರೆ ಅದನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸ್, ಸ್ಪಿನ್ನಿಂಗ್ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಇನ್ನರ್ ಆರ್ಬಿಟಲ್ ಅಂದರೆ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರುತ್ತೆ, ಎಲ್ಲ ಎಲೆಕ್ಟ್ರಾನ್ಸ್ ಪೇರಪ್ ಆಗುತ್ತೆ, ಹಾಗಾಗಿ ಇಟ್ ಇಸ್ ಲೋ ಸ್ಪಿನ್ ಕಾಂಪ್ಲೆಕ್ಸ್, ಅನ್ಪೇರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರಲ್ಲ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ಸಲ್ಲಿ ವೀಕ್ ಲಿಗ್ಯಾಂಡ್ ಇರೋದ್ರಿಂದ ಅಲ್ಲಿ ಅನ್ಪೇರ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ, ಪೇರಿಂಗ್ ಆಗಲ್ಲ. ಸೊ ಅನ್ಪೇರ್ ಎಲೆಕ್ಟ್ರಾನ್ಸ್ ನೋಡಿ ಈ ಒಂದು ಕೇಸಲ್ಲಿ ವೀಕ್ ಲಿಗ್ಯಾಂಡ್ ಇದೆ ಅಂದ್ಕೊಳ್ಳಿ, ಎಲ್ಲ ಅನ್ಪೇರ್ ಎಲೆಕ್ಟ್ರಾನ್ಸ್ ಆಗಿದೆ, ಪೇರಿಂಗ್ ಆಗಲ್ಲ, ಆಗ ಇಲ್ಲಿ ಔಟರ್ 4D ಆರ್ಬಿಟಲ್, ಓಕೆ, ಔಟರ್ 4D ಆರ್ಬಿಟಲ್ ಯೂಸ್ ಆಗುತ್ತೆ. ಸೊ ಈ ಕೇಸಲ್ಲಿ ನೋಡಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ, ಸೊ ಆಗ ಅದನ್ನು ನಾವು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಇನ್ನರ್ ಆರ್ಬಿಟಲ್ ಆ್ಯಂಡ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಹಾಗಾಗಿ VBT ಥಿಯರಿ ಅನ್ನೋದು ದಿಸ್ ಇಸ್ ದ ಮೇಜರ್ ಅಚೀವ್ಮೆಂಟ್ ಆಫ್ VBT ಥಿಯರಿ. ಸೊ ಏನಕ್ಕೆ ಫ್ರೀ ಸ್ಟೇಟಲ್ಲಿ ಕೋಆರ್ಡಿನೇಷನ್ ಇಟ್ಟಲು ಮ್ಯಾಗ್ನೆಟಿಕ್ ಬಿಹೇವಿಯರು ಅಯಾನ್ಸ್ಗೂ ಚೇಂಜ್ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ ಅಂದರೆ, ಸೊ ಬಿಕಾಸ್ ಡ್ಯೂ ಟು ದಿಸ್ ರೀಸನ್. ಸೊ ಆಗ ನಮಗೆ 2 ಹೈಬ್ರಿಡೇಷನ್ ಬರುತ್ತೆ. ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ಗೆ ಮಾತ್ರ ಇದು ಅಪ್ಲೈ ಆಗ್ತಾ ಇರುತ್ತೆ, ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ದ ಲಿಮಿಟೇಷನ್ ಆಫ್ VBT, ಓಕೆ. ಸೊ ವಾಟ್ ಆರ್ ದ ಲಿಮಿಟೇಷನ್ ಆಫ್ VBT? ವಿ ಹ್ಯಾವ್ ಸಮ್ ಫೇಲ್ಯೂರ್ಸ್ ಇನ್ VBT. VBT cannot explain some of the important concepts, okay. What are those? So what are the limitations of VBT? Then discuss ಮಾಡೋಣ ಈಗ, ಓಕೆ. ಸೊ ವಾಟ್ ಆರ್ ದ ಲಿಮಿಟೇಷನ್ಸ್ ಅಂತಂದರೆ, ಫಸ್ಟು VBT, ವಿ ನೋ ದ VBT ಹ್ಯಾಸ್ ನಂಬರ್ ಆಫ್ ಅಸಂಪ್ಷನ್, ಓಕೆ. ಇಟ್ ಹ್ಯಾಸ್ ನಂಬರ್ ಆಫ್ ಅಸಂಪ್ಷನ್ಸ್ ಅನ್ನೋದು ಪಾಸ್ಟುಲೇಟ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಫೀಚರ್ಸ್ ಅಂದ್ಬಿಟ್ಟು. ಅದರಲ್ಲಿ ವಿ ಹ್ಯಾವ್ ನಂಬರ್ ಆಫ್ ಅಸಂಪ್ಷನ್ ಇನ್ VBT ಥಿಯರಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಫೇಲ್ಯೂರ್ ಫಾರ್ VBT ಥಿಯರಿ, ಓಕೆ. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಒನ್ ಇಸ್
it doesn't give a quantitative interpretation about the magnetic data ಬಗ್ಗೆ ಒಂದು ಇಂಟರ್ಪ್ರಿಟೇಷನ್ ಅಂದರೆ ಇಟ್ ಮೀನ್ಸ್ ಕ್ವಾಂಟಿಟಿವ್ ಇಂಟರ್ಪ್ರಿಟೇಷನ್ ಅದು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಮ್ಯಾಗ್ನೆಟಿಕ್ ಡಾಟಾ ಹೇಗೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ದ ವೀಕ್ ಲಿಗೆಂಡ್ ಆ್ಯಂಡ್ ಸ್ಟ್ರಾಂಗ್ ಲಿಗೆಂಡ್. ಸೊ ವೀಕ್ ಲಿಗೆಂಡ್ ಸ್ಟ್ರಾಂಗ್ ಲಿಗೆಂಡ್ ಮೇಲೆ ಮ್ಯಾಗ್ನೆಟಿಕ್ ಡಾಟಾ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಹಾಗಾದರೆ ಇನ್ನೊಂದು ಅದೇ ಲಿಮಿಟೇಷನ್ನ ಆ್ಯಡ್ ಮಾಡ್ಬೋದು ಏನಂದರೆ ಇಟ್ ಡಸಂಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ವೀಕ್ ಆ್ಯಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ ಬಗ್ಗೆ ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ. ಇಟ್ ಮೀನ್ಸ್ ಸ್ಟ್ರೆಂತ್ ಆಫ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇಟ್ ಕಾಂಟ್ ಎಕ್ಸ್ಪ್ಲೇನ್ ದ ಸ್ಟ್ರೆಂತ್ ಆಫ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ನಂಬರ್ ಆಫ್ ಅಸಂಪ್ಷನ್ ಆ್ಯಂಡ್ ಇಟ್ ಡಸಂಟ್ ಗಿವ್ ಕ್ವಾಂಟಿಟೇಟಿವ್ ಇಂಟರ್ಪ್ರಿಟೇಷನ್ ಆಫ್ ಮ್ಯಾಗ್ನೆಟಿಕ್ ಡಾಟಾ ಆ್ಯಂಡ್ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟ್ರೆಂತ್ ಆಫ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ligands. Okay, and also it cannot explain the color of coordination compound. This is most important one. It couldn't explain the color of coordination compounds. So many of the coordination compound exhibit colors. So what is the reason behind that? Okay, that cannot be explained by VBT theory. Okay, valence bond theory color na exhibit ಮಾಡೋದು ಯಾಕೆ ಅಂತ ಹೇಳಿಲ್ಲ, ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಅದು ಕೂಡ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಒನ್ ಏನಪ್ಪ ಅಂತ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೋದು ಲಿಮಿಟೇಷನ್ ಅಂತಂದರೆ ಕೋಆರ್ಡಿನೇಷನ್ ನಂಬರ್ 4 ಅಂತಂದರೆ we have square planar and also we have tetrahedral structure ಅಂತ ಬರುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಅಂದರೆ we have square planar and tetrahedral. ಹಾಗಾದ್ರೆ VBT ಅನ್ನೋ ಒಂದು ಥಿಯರಿ ಒಂದು ಕಾಂಪ್ಲೆಕ್ಸ್ಗೆ ಎರಡು ಡಿಫ್ರೆಂಟ್ ಕಾಂಪ್ಲೆಕ್ಸ್ಗೂ ಕೂಡ ಟೆಟ್ರಾಹೆಡ್ರಲ್ ಸ್ಕ್ವೇರ್ ಪ್ಲೇನರ್ ಅಂತ ಎಕ್ಸ್ಪ್ಲೇನ್ ಮಾಡ್ತು. ಬಟ್ ಈ ಎರಡೂ ಕೂಡ ಒಂದು ಕೋಆರ್ಡಿನೇಷನ್ ನಂಬರ್ 4ಅಲ್ಲಿ ಎರಡೂ ಕಾಂಪ್ಲೆಕ್ಸಸ್ಸು ಶೇಪ್ ಅಂದರೆ ಜಾಮೆಟ್ರಿಗಳು ಏನಕ್ಕೆ ಅರೈಸ್ ಆಗುತ್ತೆ, ಸ್ಕ್ವೇರ್ ಪ್ಲೇನರ್ ಯಾವುದಕ್ಕೆ, ಟೆಟ್ರಾಹೆಡ್ರಲ್ ಯಾವುದಕ್ಕೆ ಅಂತ ಅದನ್ನು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ. ಸೊ ಅದು ಕೂಡ ಒಂದು ಫೇಲ್ಯೂರ್ ಆಗುತ್ತೆ. And also it doesn't explain the spectra of a coordination compound. Okay, spectra of a coordination compound. Okay, ಒಂದು ಸ್ಪೆಕ್ಟ್ರಾ. ಓಕೆ, ನಾವು ಸ್ಪೆಕ್ಟ್ರಮ್ ಅಂತ ಡಿಸ್ಕಸ್ ಮಾಡಿದ್ದೀವಿ ಫಸ್ಟ್ ಇಯರ್ಲೆಲ್ಲ ಗೊತ್ತಿದೆ. ಸೊ ಆ ಕೋಆರ್ಡಿನೇಷನ್ ಕಾಂಪೌಂಡ್ ಸ್ಪೆಕ್ಟ್ರಲ್ ಪ್ರಾಪರ್ಟೀಸ್ನ ಈ ಒಂದು VBT ಥಿಯರಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ದೀಸ್ ಆರ್ ಸಮ್ ಫೇಲ್ಯೂರ್ಸ್ ಆಫ್ VBT ಥಿಯರಿ. ಓಕೆ, ಸೊ ಇಷ್ಟು ಕೂಡ ಫೇಲ್ಯೂರ್ಸ್ ಅಂತ ಹೇಳ್ಬೋದು. ಅವ್ರ ಮೇಜರ್ ಅಚೀವ್ಮೆಂಟ್ ಏನಪ್ಪ ಅಂತಂದ್ರೆ ಈ ಒಂದು ಮೇಜರ್ ಅಚೀವ್ಮೆಂಟ್ ಆಫ್ VBT ಥಿಯರಿ. ಸೊ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಇನ್ನರ್ ಆರ್ಬಿಟಲ್ ಆ್ಯಂಡ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಈ ಕಾನ್ಸೆಪ್ಟ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತು VBT ಥಿಯರಿ. ಸೊ ದಟ್ ಈಸ್ ದ ಮೇಜರ್ ಅಚೀವ್ಮೆಂಟ್, ಬಟ್ ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್, ಇಟ್ ಹ್ಯಾಸ್ ಸಮ್ ಡಿಸ್ಅಡ್ವಾಂಟೇಜಸ್ ಆಲ್ಸೋ. ಸೊ ದೀಸ್ ಆರ್ ದ ಫೇಲ್ಯೂರ್ಸ್ ಆರ್ ಲಿಮಿಟೇಷನ್ಸ್ ಆಫ್ VBT ಥಿಯರಿ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಇದಾದಮೇಲೆ ಬಂದಂಥ ಥಿಯರಿ ಯಾವುದು, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಯರಿ ಯಾವುದು, ಇದಕ್ಕೆಲ್ಲ ಅದರಲ್ಲಿ ಆನ್ಸರ್ ಸಿಗ್ತಾ ಅಂತ ನಾನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.